ಯಪ್ಪ ಏನು ಬಿಸಿಲು ಉರಿತೈತೆ ರುಕ್ಕಕಾಯ ಹಂಗೇನೆ. ಯಪ್ಪ 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 ಇಂಥ ಬಿಸಿಲು ನಾನು ಯಾವತ್ತೂ ನೋಡಿಲ್ಲ. ಮತ್ತೆ ನಾನು ಬಿಸ್ಲಕ್ಕೆ ಬಂದಿಲ್ವಲ್ಲ, ಗೊತ್ತೇ ಆಗ್ತಿರ್ಲಿಲ್ಲ ಕಣಕ್ಕ. ಯಪ್ಪ ಏನು ಬಿಸಿಲು. ಬಿಸಿಲು ಜಾಸ್ತಿ ಹೇಳಮ್ಮ ನೀನಿಂದು. ಪಾಪ ಹೊಲ್ದಾಗ ಮನೆಯಾಗೆಂದು ಎಂದು ಬದುಕು ಮಾಡ್ದಾಳಲ್ಲ ಏನಿಲ್ಲ. ನೆನ್ನೆ ಇವತ್ತು ಫುಲ್ ಸುಸ್ತಾಡ್ದು ಬಿಟ್ಟು. ಯಪ್ಪ ಯಪ್ಪ ಆಗಲ್ಲ ಮತ್ತೆ ನನ್ನ ಕೈಲಂತೂ. ಯಪ್ಪ ರಾತ್ರಿ ಎಲ್ಲ ತಲೆನೋವು ಬಂದಿತ್ತು ಬಿಸ್ಲಾಗೆ ಮಾಡಿ ರೂಢಿ ಇಲ್ವಲ್ಲ ರುಕ್ಕಕಾಯ. ಅದಕ್ಕೇನೆ ನನಗಂತೂ ಯಪ್ಪ ರಾತ್ರಿ ಎಲ್ಲ ತಲೆನೋವು. ಬಿಸ್ಲ ಮಾಡೋಕ್ಕಾಗದೇ ಇಲ್ಲ. ಏನು ಮಾಡೋಣ, ಒದ್ದಾಡ್ಕೊಂಡು ನಮ್ಮ ಮನೆ ಬರ ಮಾಡಬೇಕು ಅಂತ ಮಾಡೋದು ತನ್ನ ಕಟ್ಕೊಂಡು. ನೋಡು ಎದ್ದಾಗ ಹೇಳಿದೀನಿ ಬಾರಪ್ಪ ವಾಲ್ತಾಕಿ ಅಂತ ಹೇಳಿ ವಾಲ್ತಾಕ್ ಬಂದೇ ಇಲ್ಲ. ಎಲ್ಲ ಸುತ್ತರಿಯಕ್ಕೆ ಹೋಗಿದ್ದಾನೆ. ಬಾರಪ್ಪ ಕೂಲೇರ್ ಬರ್ತಾರೆ ಎಲ್ಲ ನೀರು ಪಾರು ಕೊಡಬೇಕು ಅಂತ. ನೋಡವ ಅಮ್ಮ ಹೋಗಿತ್ತು ನೀರು ತರಕ್ಕಿ. ನಾನು ನೆನೆ ದಿನ ಹೋಗಿದ್ನಮ್ಮ. ಅವ್ರ ಗಂಡ ಹೆಂಡ್ತಿ ನಮಗೆ ಒಳ್ಳೇದು, ಹೊಲ ಎಲ್ಲ ಗೇಸವಳಿ ಗೇಸದ ದುಡ್ಡು ಉಳಿತು ಅಂತ ಹೇಳಿ ಮಾತಾಡ್ತಿದ್ರು. ನಮಗೆ ಬೀಳ್ಬಿಟ್ರೆ ಒಟ್ಟು ಗಿಡ ಗಂಟೆ ಬೆಳಿತಾವೆ, ಹೆಂಗ ಅವಳು ಮಾಡ್ಕೊಂಬ್ಲೇವಳು ಅಂತ ಹೇಳಿ ಮಾತಾಡ್ತಿದ್ರು. ಇವಾಗ ಅವ್ರಿಗೆ ಕಣ ರುಕ್ಕಕಾಯಿ ವಾಸಿ ಆಗಿರೋದು. ಏನು ಅವ್ರಿಬ್ರಿಗೂ ಕೆಲಸ ಐತೆ, ಕೆಲ್ಸಕ್ಕೆ ಹೋಗ್ತಾರೆ. ಹೆಂಗತ್ತ ಬಿಡು ಗೇಸ್ ಎಲ್ಲ ಮಾಡ್ತಾಳೆ ಅಂತ. ಸವಾಸ ಎಲ್ಲ ಮತ್ತೆ ಇವೆಲ್ಲ ಮಾಡೋದು ಹೇಳು ಅಮ್ಮ. ಎಷ್ಟೊಂದು ಕೂಲಿ ಆಗ್ತಿದ್ದು ಒಟ್ಟು ಗೇಸಕ್ಕೆ ರುಕ್ಕಕಾಯ. ಅಯ್ಯಪ್ಪ 8,000 ರೂಪಾಯಿ ಬರೀ ಗೇಸಕ್ಕೆ ಇಸ್ಕೊಂಡ್ರು. ಹೋಗಿ ನಾನು ನಮ್ಮ ಅಪ್ಪನ ತೆಗಿತ್ತು ಅದನ್ನೇ ಇಸ್ಕೊಂಡು ಕೊಟ್ಟೆ. ಮತ್ತು ಇವಾಗ ಟ್ಯಾಕ್ಟ್ರಿ ಎಲ್ಲನ ರೇಟ್ ಆಗೈತಿ. ಈ ಸುಮ್ಮನೆ ಬ್ಯಾಸಿದಾರನ ಕಡ್ರದೇ ಊಟನೂ ಆಗಲ್ಲ. ಸವಾಸ ಅಲ್ಲ. ಎಲ್ಲ ರೇಟು ಇವಾಗ ಹೊಲ ಮಾಡೋಕ್ಕಾಗಲ್ಲ ಕಣಲ್ಲ ತಮ್ಮ. ನಾವು ಆಲೆ ರೋಸಿ ನಮ್ಮ ಹುಡುಗ ಸುಮ್ಮನೆ ಕೂಲಿ ಹೋಗ್ತಾನೆ. ಸವಾಸನೇ ಬೇಡ, ಊಟ ಹೊಲ ಮಾಡೋದು ಕೂಲಿ ಎಲ್ಲ ತಲೆ ಮೇಲೆ ಬರುತ್ತೆ ಅಂತ ಇವತ್ತು ಮಾಡಿರೋ ಕೈ ಎತ್ತುತ್ತಿರ್ಲಿಲ್ಲ. ಅದಕ್ಕೇನೆ ಸುಮ್ಮನೆ ಇಬ್ಬರಳು ಗಂಡ ಹೆಂಡತಿ ಕೂಲಿ ಹೋಗಿ ದಿನ ಗನ್ವಾಗ 500 ರೂಪಾಯಿ ಕೂಲಿ ತಂದು ಗನ್ವಾಗ ಉಳಿಸ್ಕೊಂಬ್ತಾರೆ. ಹೊಲ ಮಾಡೋದು ಒಟ್ಟು ಬಂಡವಾಳ ಹಾಕ್ಬೇಕು. ಬಂಡವಾಳ ಹಾಕಿರಿ ಅದು ಬೆಳೆ ಬಂದರೆ ಬೆಲೆ ಸಿಗಲ್ಲ, ಬೆಲೆ ಸಿಕ್ಕರೆ ಬೆಳೆ ಬರಲ್ಲ ಅಮ್ಮಂಗೆ ಆಗುತ್ತೆ. ನಮ್ಮ ಹುಡುಗರು ಆಲೆ ರೋಸೇನ ಹೊಲ ಮಾಡಿ ಸುಮ್ಮನೆ ಏನಾನ ಮಾಡ್ಬೋದಾಗಿತ್ತು ಹೇಳತ್ತ. ಏನಮ್ಮ ತಾಯಿ ಬಿಸ್ಲಾಗ ಆಗಲ್ಲ. ನಾನು ಅದಕ್ಕೆ ಸುಮ್ಮನೆ ಕೂಲಿ ಹೋಗೋದೆ. ಹಂಗೆ ಬಂದೀನಿ ಹಿಂಗೆ ಬಂದೀನಿ. ಯಪ್ಪ 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 ಜಾರ್ದೆ ಕಾಣೆ ಬದಿನಾಗೆ ನೀರು ಹೊತ್ಕ ಬತ್ತ. ಅಯ್ಯೋ ಲತಮ್ಮ ಬಾರೇ ಎದ್ದು ಬಾರೇ ಲತಮ್ಮ. ಶಿವನಿ ಎದ್ದಳಮ್ಮ ಎದ್ದ ಅಲ್ಲಡು ಬಿದ್ದಿದ್ದ ನೀರು ಹೊತ್ಕ ಬತ್ನಿ ಅಂತ. ಅಯ್ಯೋ ಶಿವನಿ ಎತ್ತೋಗಿ ಎಲ್ಲ ತಮ್ಮ. ಪಾಪ ಅಕ್ಕನ ಕೈಲಿ ಆಗಲ್ಲ. ನಿನ್ ಗಂಡು ಬರ್ಬೇಕಾ ಬೇಡವ ನೀರು ತಕೊಂಬರಕ್ಕೂ ಹೊತ್ಕೊನು. ಅಯ್ಯೋ ಬಿತ್ತು ಸೊಂಟ ನೋವು ಆತೋ ಏನು ಸುಡ್ಗಾಡ. ಎದ್ದಳಮ್ಮ ಎದ್ದ. ನಮ್ಮ ಅಮ್ಮಂದು ಆತ್ರ ಸ್ಯಾನೆ ರುಕ್ಕಕಾಯ ಶ್ವಾಸ ಇದ್ದಂಗೆ ಆತ್ರ ಒಂದಿಟ್ಟು. ಎದ್ದ ಮೆಲ್ಕೆದ್ದ. ನೋವಾತೆ ಕಾಲು ನೋವಾತ ಸೊಂಟ ನೋವಾತ. ಯಪ್ಪ 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 ಸೊಂಟ ನೋವಾತ ಕಣೆ. ಯಪ್ಪ ಸೊಂಟ ಸಳಕ್ ಅಂತೈತಿ. ಅಯ್ಯೋ ಶಿವನಿ ನಾನು ಹಿಂಗಲ್ಲಿ ಎಂಡೈತಾವೆ ಎಂಡೆ ಮೇಕಿನ ಕಾಲಿತ್ತೆ ಹಿಂಗೆ ಜರ್ಕೊಂಡು ಜಾರ್ಬಿಡ್ತು. ಬಿಂದಿಗೆಗಳು ನೀರು ಸೆಲ್ಲೇವೆ ನಮ್ಮ. ಹೋಗಿ ತಗೊಂಡೋಗಿ ಕೊಡೋಗು ಮೊದಲು ನೀನು ಎತ್ತು ಕೂಕ ತಿರ ಆಮೇಲೆ ನೀರು ಕುಡಿಯೋಕ್ಕಾಗುತ್ತೆ. ಅಯ್ಯೋ ಶಿವನಿ ನೋಡ್ಕೊಂಬರ್ಬೇಕಿಲ್ವೇ ರಂಗಕ್ಕಯ್ಯ. ವಯಸ್ಸೋದ್ಮೇಲೆ ಒಂದಿಟ್ಟು ಬಿದ್ದರೆ ಅಷ್ಟೇ. ತಿರ್ಗದು ವಾಸಿ ಆಗಲ್ಲ ರಪ್ಪನ. ನೀನು ನೋಡ್ಕೊಂಬರ್ಬೇಕು. ಅಲ್ಲ ಕಣ ನೋಡ್ಕೊಂಬರ್ಬೇಕು ತಾನೆ. ಅಷ್ಟೊಂದು ಆತ್ರದಾಗಿ ಬರೋದು. ಅವ್ರೇ ನಿನ್ನ ಮೆಲ್ಲು ಕುಡಿತಾರೆ ನೀರು. ಬಿಸ್ಲಲ್ಲ ಬಾಯಸೈತೆ ಅಂದ್ಲಾ ರುಕ್ಕಮ್ಮ. ಅದಕ್ಕೆ ನಾನು ಓದ್ಕೊಂಬರಂತ ತೆಗೀರ ಅಪ್ರಪ್ನ ಅಂತ ಹೋಗಿ ಬಂದೆ. ಅಲ್ಲಿಂದ ಹಿಂಗೆ ಜೋರ ಬಂದೆ. ಇಲ್ಲಿ ನೆಲಕ್ಕೆ ಕಾಲಿಕ್ಕಿದ್ನಮ್ಮ. ನೆಲಕ್ಕೆ ಕಾಲಿಕ್ಕಿರೂ ಹಂಗೆ ಜಾರ್ ಬಿಡ್ತಾವೆ ಎಂಡಿ ಬದಿನಾಗಿ ಹಂಗೇನೆ ಎಂತಟ ಜಾರ್ತೆ. ಅಪ್ಪ ಸಣ್ಣ ನೋವು ಕಣಿ. ಅಮ್ಮ ದೇವ್ರಿ ದಳಕ್ಕಾಗಲ್ಲ. ಚೆನ್ನಾಗಿ ಕುಕ್ಕ ರಂಗಕ್ಕಯ್ಯ ಹಂಗೇನಿ. ಚೆನ್ನಾಗಿ ಕುಕ್ಕ ಸರಿ ಹೋಗುತ್ತೆ. ಬಿಸ್ಲಂಗೆ ಉರ್ದೋಗುತ್ತೆ. ಅಂತಂದ್ರೆ ನೀನು ಬೇರೆ ಹಿಂಗೆ ಮಾಡ್ಕೊಂಡು ಕುಕ್ಕಂಡು ಹೋಗತ್ತ. ನಮ್ಗಂತೂ ಮಾಡೋಕ್ಕಾಗಲ್ಲ ಮತ್ತೆ ಈ ಬಿಸ್ಲಾಗಿ. ಹಂಗೇನೆ ತಲೆ ನೋವು ಬತ್ತೈತಿ. ನೀನು ಬೇರೆ ಹಿಂಗೆ ಸಣ್ಣ ನೋವು ಮಾಡ್ಕೊಂಡೆ. ನಾನು ತಲೆನೋವು ಬಂದಂಗಾಗಿತ್ತು. ಸುಮ್ಮನೆ ಮನೆ ತಕ್ಕ ಹೋಗೋಣ ನೀನು ಇರ್ತೀಯ ಅಂತ ಅಂದ್ಕೊಂಡ್ರೆ ನೀನು ನೋಡಿರಿ ಹಿಂಗೆ ಬಿದ್ದು ನೋವು ಮಾಡ್ಕೊಂಡೆ. ಅವಪ್ಪನೂ ಎತ್ತ ಹೋಗೈತಿ. ಇವನು ಅದೇ ಹೋದ ನಮ್ಮನು. ಬರೀ ಅಲ್ಲೂ ಇಲ್ಲೂ ಓಡಾಡ್ತಾನೆ. ಮೊಬೈಲ್ ತಕ್ಕ ಬಾರಪ್ಪ ಅಂತ ಹೇಳಿ ಬಂದಿದ್ದೀನಿ. ಬರ್ದಂಗೆ ನೋಡು ಹೆಂಗೆ ಮಾಡ್ತಾನೆ. ಇವಪ್ಪನೂ ಹಂಗೇನೆ. ಸುಮ್ಮನೆ ಅಲ್ಲೋ ಇಲ್ಲೂ ಓಡಾಡುತ್ತಿ. ಬಾರಪ್ಪ ಮೊಬೈಲ್ ತಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇವಪ್ಪನೂ ಬರಲಿಲ್ಲ ಬಿಟ್ಟು ಹೋಗೋಣ ಅಂದ್ರಿ. ನಾನು ನೀನೈದ್ಯಾ ಬಿಟ್ಟು ಹೋಗೋಣ ಅಂದ್ಕೊಂಡೆ. ನನಗೆ ರೂಢಿ ಇಲ್ವಲ್ಲ ಅದಕ್ಕೆ ಮಾಡೋಕ್ಕಾಗಲ್ಲ ಬಿಸ್ಲಾಗಿ. ನಾನೇನು ಅದೇ ಬೇಕಲ್ಲ ಬಿದ್ದೇನೆ. ಕಾಲು ಜಾರು ಬಿದ್ದಿದ್ದ. ಅವ್ನು ನಿನ್ನ ಗಂಡಿಗೆ ಹೇಳ್ಬೇಕಿಲ್ಲ. ಅವನಂತೂ ಮನೆ ಎಂಬ ಸೇರಲ್ಲ ಕಣೆ. ಸುಮ್ಮನೆ ಸುತ್ತರಿತಾನೆ, ದುಡಿಯೋದು ಇಲ್ಲ. ಅಯ್ಯಪ್ಪ ಅದು ಅವನೇನಂತ ಗಂಡ್ಸಾಗ ಇದಾನ ಅವನು ಸುತ್ತ ಕಣೆ ರುಕ್ಕಮ್ಮ. ಅಯ್ಯಪ್ಪ ಒಂದು ಬದುಕು ಮಾಡಲ್ಲ ಏನಿಲ್ಲ ನೋಡಿ. ಹೊಲ್ದಾಗ ಬರ್ಬೇಕಾ ಅವಳ ಪಾಪ ಬಿಸ್ಲಾಗ ಮಾಡಿ ರೂಢಿ ಇಲ್ಲ. ನಮ್ಮ ಲತ್ತಮ್ಗೆ ಎಂದೆಂದು ನಾವು ಹೊಲ್ದಾಗ ಕರ್ಕೊಂಡು ಹೋಗಿದ್ದೆ ಅಲ್ಲ. ಇವಾಗ ನಾವು ಬಿಡತ್ತ ಮಾಡಲಿ ಹೊಲ ಮಾಡಿಸ್ನಿ ಅಂತಾಳೆ ಮಾಡಲಿ ಅಂತ ಹೇಳಿ ನಾವು ಕರ್ಕೊಂಬಂದಿರೋದಾಗೈತೆ. ನಾವೆಂದೆಂದು ನಾವು ಹುಟ್ಟಿದಾಗಿಂದ ನಮ್ಮ ಲತ್ತಮ್ಮನ ಹೊಲ್ದಾಗ ಕಲಿಸಿಲ್ಲ. ಪಾಪ ಆಗಲ್ಲ ಹೇಳಿ ಸುಸ್ತಳಿತೈತೆ. ನೆನ್ನೆಸ್ಲೇನೇ ಆಗಲ್ಲ ಅಂತ ಬೈಗ ಆಗತ್ತ ಕಣ. ಇವತ್ತಂತೂ ಆಗೋದೇ ಇಲ್ಲ ಕಣಕ್ಕೆ. ನನಗೆ ಬಿಸ್ಲಾಗಿ ಅಂತೈತಿ. ಹೋಗಿ ಒಂದು ಚೆನ್ನ ಕುಕ್ಕ ಹೋಗಿ ಮರ್ನೆಳ್ಳಕ್ಕೆಲ್ಲ ನಾನು ಲತಮ್ಮ. ಹೋಗಲ್ಲ ಕುಕ್ಕ ಹೋಗು ಒಂದು ಚೆನ್ನ
ಯಾತನ ಹಾಸ್ಕೊಂಡು ಉಲ್ಟ್ಕೆ ಹಿಂಗೆ ಒಂದು ಕ್ಷಣ ತಲೆನೋವು ಹೋಗುತ್ತೆ. ನಾನೀಗ ಹೊಲ್ದೊಳಗೆ ಮನಿಕೊಂಡು ರೂಢಿ ಇಲ್ಲ ಕಣ ರುಕ್ಕಕಾಯ. ಎಲ್ಲನ ಮನ್ಕೊಂಡ್ರೆ ಒಂಥರ ನಿದ್ದೆನೂ ಬರಲ್ಲ. ನಮಗೆ ಮನೆಗೆ ಹೋಗಿ ಮಂಚದ ಮೇಲೆ ಮನ್ಕೊಂಡ್ರೆ ಕಣಕ ನಿದ್ದು ಬರೋದು. ಇನ್ನೇನು ಮಾಡ್ಕೊಂಬತ್ತಿ. ಇಲ್ಲಾಂದರೆ ಹೋಗಂಗಿದ್ರೆ ಹೋಗು. ನಿಮ್ಮ ಅಮ್ಮಯ್ಯ ಐತಲ್ತೀರ ನೋಡ್ಕೊಂಬತ್ತಿ. ನಿರ್ಪಾರ ಕೊಡೋದು ಅದು ಮಾಡುತ್ತೆ. ಆಗಲ್ ಕಣಿ, ನನಗೂ ಸೊಂಟ ನೋವು ಅದಂಗೆ ಆತು ಕಣಿ ರುಕ್ಕಮ್ಮ ಬಿದ್ದಿದ್ಕೆ. ನನಗೂ ಆಗಲ್ಲ. ತಿರ್ಗಾ ಮೇಲೆ ಅವಳು ಕಳಿಸಿಲ್ಲ ಸಮಸ. ಹೆಂಗನ ಚೆನ್ನಾಗಿ ಕುಕ್ಕಳಮ್ಮ, ನೆಳ್ಳ ಕುಕ್ಕೊಂಡು ಸುಧಾರಿಸ್ಯ. ನಾನೇ ಹೋಗ್ತೀನಿ ಮನೆ ತಕ್ಕಿ. ನೀನು ಇವಾಗಲೇ ಹೀಗೆ ಮಾಡ್ಕೊಂಡಮ್ಮ ತಾಯಿ ಹೇಳತ್ಲಾಗಿ. ಎಲ್ಲನ ನಮಗಂತೂ ಬರೀ ಇಂಥದ್ದೇನೆ. ಎಲ್ಲ ಬರೀ ಹಿಂಗೆ ಆಗುತ್ತೆ ನಮಗಂತೂ. ಯಾವುದನ ಆಗಲಿ ನಾವು ಅವ್ರಿಗೆ ಎದ್ಗೊದ್ದಂಗೆ ಮಾಡ್ಕೊಂಡು ತಿಂಬನ ಅಂತಂದ್ರೆ ಇವನು ನಮ್ಮನು ನನ್ನ ಗಂಡ ಅಂತ ಬಡ್ಕೊಂಬಕ್ಕಾಗಲ್ಲ. ಏನಿಲ್ಲ ಥೂ ಅಂತ ನಿದ್ರು ಒಂದೇ ಇಲ್ದಿದ್ರು ಒಂದೇ ಅಮ್ಮ ತಾಯಿ. ಓಹ್ ಎಂತ ನೀ ತಣ್ಣಗೆ ಗಂಟು ಹಾಕಿರ್ ನನ್ನಂತೂ. ನೋಡ್ರು ಕಾಯ ಹೇಳಿ ಬಂದಿದ್ದೀನಿ ಬರಬೇಕಾ. ಬರ್ದಂಗೆ ಎತ್ತ ಹಾಳಾಗಿ ಹೋಗಿದ್ದಾನತ್ತು. ಹೊಲ್ದಾಗೇನೋ ಮಾಡ್ತಾರಲ್ಲ ಬೋದ್ಕ ಬರಬೇಕು ಅಂಬದು ಬೇಡ್ವಿ. ನಾವು ಅವ್ರಿಗೆ ಎದ್ಗೊದ್ದಂಗೆ ಇವಾಗ ಹೊಲ ಕೊಟ್ಟಿದ್ದೀವಿ ಮಾಡ್ಕೊಂಡು ತಿಂಬಕ್ಕೆ ಆಗಲಿಲ್ಲ ಇವ್ರ ಕೈಲಿ ಅಂಬದು ಮಾತು ಓದ್ಕೊಂಬದು ಬೇಡ. ನಾವು ಅವ್ರಿಗೆ ಎದ್ಗೊದ್ದಂಗೆ ನೋಡಿ ಹೆಂಗೆ ಮಾಡ್ತಾರೆ ಅಂತ ಅನ್ಕೋಬೇಕು ಅಂತ ಹೇಳಿ ಮಾಡಕ್ಕಂತ ಹೋದ್ರೆ ನೋಡಿ ಇವಾಗ ಎಂಥ ಕೆಲಸ ಆಯ್ತು. ಏನು ರವತ್ತು ಮಾಡ್ಬೇಕು ಹೇಳಮ್ಮ. ನೀನು ಈ ಪಾಟಿ ಇಷ್ಟೊಂದು ಮಾಡ್ತೀನಿ ಅಂದರೆ ಆಗಲ್ಲ ಕಣಲ್ಲ ತಮ್ಮ. ಒಂದೇ ಸತಿ ಇಷ್ಟೊಂದೆಲ್ಲ ಹಾಕಿದ್ರಿ ಒಂದು ಈಟಿಟ್ಟು ಮಾಡ್ಕೋಬೇಕು ನನಗೆ ಅದೇನು. ಅಯ್ಯೋ ನಾನು ಇನ್ನೇನು ಕುಲೇರ್ನಿಕ್ ಮಾಡ್ಸಿರಾತು. ಇನ್ನೇನು ನಮ್ಮ ಮನೆಯಾಗೂ ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರೆ. ನಾನಿದ್ದೀನಿ, ನನ್ನ ಗಂಡ ಇದ್ದಾನೆ. ಇನ್ನೇನು ನನ್ನ ಗಂಡಿನೇನು ಕೆಲ್ಸಕ್ಕೆ ಹೋಗಲ್ಲ ಕಣಕ. ಅದಕ್ಕೇನೆ ಮಾಡೋಣ ಅಂತ ಹೇಳಿ ಎಲ್ಲ ಗೇಸಿ ಎಲ್ಲ ಮಾಡಿಸ್ದೆ. ನೋಡಿ ಇವಾಗ ಇಂತಾನು ಬಿಟ್ಟು ಹೊಲ್ಟು ಬಿಟ್ಟ. ಎಲ್ಗೋ ಏನೆಂಬದು ಗೊತ್ತಿಲ್ಲ. ಬೆಡ್ಡ ಓದನ್ ಪತ್ತಿಲ್ಲ. ಬಿಡ್ಕೊಂಬಕ್ಕಾಗಲ್ಲಪ್ಪ. ನಮ್ಮನು ನೀನು ದಿನಾನ ಕೂಲಿ ಹೋಗ್ತಾನೆ ಕುಡ್ದು ದಿನಾನ ಬರೀ ಜಗಳ. ನಾವು ಕೂಲಿ ಮಾಡ್ಕೊಳೋದ್ರು ನಮಗೂ ನೆಮ್ಮದಿ ಇಲ್ಲ ಕಣಲ್ಲ ತಮ್ಮ. ಎದ್ದಳಕ್ಕಾಗಲ್ವೇ ನಿನಗೆ? ಇಲ್ಲ ಕಣಮ್ಮಿ ಯಪ್ಪ ಬೋಲ್ ನೋಯ್ತೈತಿ ಎದ್ದಳನ ಅಂತ ಹೋಗ್ತಾ ಇದ್ದೀನಿ. ಎದ್ದಳಕ್ಕೆ ಆಗ್ತಾ ಇಲ್ಲ. ರೊಂಡಿ ಬೋಲ್ ನೋವು ಹೋದಂಗೆ ಆಗೈತಿ. ಯಪ್ಪ ಸಖತ್ತು ನೋವು ಹೋದಂಗೆ ಐತೆ ಒಂಥರ. ಯಪ್ಪ ಎದ್ದಳಕ್ಕಾಗಲ್ಲ. ಸಳಕ್ ಕಂಬುದು ಕಣೆ. ನೀನು ಇವಾಗಲೇ ಹಿಂಗೆ ಮಾಡ್ಕೊಂಡು ಕೂಕೊಂಡೆ ಹೋಗತ್ತ. ನೀನು ಮೆಲ್ಲಕ್ಕೆ ಬರೋಣ ಅಂಬಲ್ಲ ಆತ್ರ ಪಟ್ಟು ನೋಡಿ ಇವಾಗ ಹೆಂಗೆ ಮಾಡ್ಕೊಂಡು ಒಂದು ಏಟು ನೋವು ಆದ್ರೆ ಯಾರು ನೋಡ್ತಾರೆ ಇವಾಗಂತೂ. ನೀನು ಸುಮ್ಮನಿರ ನಂಬಲ್ಲ. ಮೊದಲೇ ನಿನ್ನ ಮಗ ಸೊಸೆ ಸೇರಲ್ಲ ಅಂತದ್ರಾಗ ನೀನು ಹಿಂಗೆ ಬಿದ್ದಿನ ನೋವು ಮಾಡ್ಕೊಂಡಿದ್ದೀವಿ. ಬಿಡತ್ತೋ ಏನೋ ಆಗೈತೆ ಲತಮ್ಮ, ಏನೋ ಕಾಲು ಜಾರಿ ಬಿದ್ದೈತಿ. ಅದು ಎಂಡೆ ಮಕ್ಕ ಕಾಲಿಕ್ಕೈತಿ. ಅದಕ್ಕೆ ಎಲ್ಲ ಕಾಲು ಜಾರಿ ಬಿದ್ದೈತಿ. ಬಿಡತ್ತ ಯಾಕಂಗೆ ಬೈತಿ ನಿಮ್ಮ ಅಮ್ಮನ. ನೋಡಿ ಅದೇ ಬೇಕಲ್ಲೂ ಮಾಡ್ಕೊಂಡಿದ್ದೀವೇನೇ ರುಕ್ಕಮ್ಮ. ಅದೇ ಬೇಕಲ್ಲೂ ಮಾಡ್ಕೊಂಡಿದ್ದೆ ನಮ್ಮಂಗೆ ಸಿಟ್ಟಾಗ್ತಾಳೆ ಹಂಗೇನೆ. ನೀನು ಒಳ್ಳೆ ಹಿಂಗೆ ಮಾಡ್ಕೊಂಡೆ ಅಂತ ಸಿಟ್ಟಾಗ್ತಾಳಲ್ಲಿ. ಅದೇ ಬೇಕಲ್ಲೂ ಬಿಡೋಕ್ಕಾಗುತ್ತೇನೆ ಯಾರನ್ನ ಬಿಡತ್ತ ಹೋಗ್ಲಿ ಒಂದು ಸಣ್ಣ ಕುಕ್ಕ ಹಂಗೇನೆ. ಬಿದ್ದಿಟ್ಕೇನೆ ಎದ್ದಳಕ್ಕಾಗಲ್ಲ. ಒಂದು ಸಣ್ಣ ಕುಕ್ಕೊಂಡು ಸುಧಾರಿಸ್ಕೆ. ಹೆಂಗ ನಾನು ಹೋಗ್ತೀನಿ. ಕೂಲರ್ಗೆ ಅದು ನೀರು ಕೊಟ್ಕೊಂಡು ನೀನೇ ಬಾರಮ್ಮ. ನನ್ಗೆ ಆಗಲ್ತಾಯಿ, ನನಗೆ ಎದ್ದಳಕ್ಕಾಗ್ತಿಲ್ಲ. ನನ್ನ ಕೈಲೂ ಆಗಲ್ಲಮ್ಮ ತಾಯಿ. ನಿನ್ನ ಗಂಡನ ಕಳ್ಸೋ ಹೋಗು. ಅವನ್ನೆಲ್ಲ ಇದನ್ನು ನೋಡಿ ಉಕ್ತು ಕಳಿಸು ಬಾಯಕ್ಕಿ. ಮನೆ ಮರ್ಯಾದಿಲ್ದಂಗೆ ಬರ್ಬೇಕಾ ಹೋಗ್ಯವರಲ್ಲ ಅಂಬೋದು. ನಿಮ್ಮಪ್ಪ ಯಾಕೆ ಸೆನಕ್ಕಿಲ್ಲ, ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂತಿತ್ತು. ನಿಮ್ಮಪ್ಪ ಬರೋಕ್ಕಾಗಲ್ಲ. ಅಪ್ಪ ಅಂತೂ ಬರೀ ಕಾಲು ಕೈ ನೋಯ್ತವೆ. ಆಸ್ಪತ್ರೆಗೆ ಹೋಗ್ಬೇಕು ಅಂತಲೇ ಇರುತ್ತೆ. ಬರೀ ಆಸ್ಪತ್ರೆಗೆ ಹೋಗೋದೇ ಆತವ ಅಪ್ಪಯ್ಯ. ಹಂಗೆ ಕಣ್ಲತ್ತಮ್ಮ ವಯಸ್ಸೋದ್ಮೇಲೆ ನಾಳೆ ವಯಸ್ಸೋದಂಗಾತು ನಿಮ್ಮ ಅಪ್ಪಗೆ ಅದಕ್ಕೆ. ನಾಳೆ ಆಗಲ್ಲ ಕಣ ಪಾಪ. ನೋಡಮ್ಮ ಗಂಡಿಗೆ ಹೇಳಲ್ಲ ಕಣೆ ಇವಳು ನನ್ನ ಮೇಲೆ ಸಿಟ್ಟಾಗ್ತಾಳೆ ವಯಸ್ಸೋದರ ಮೇಲೆ. ಗಂಡಿಗೆ ಹೇಳೋಣ ಅಂಬಲ್ಲ. ನೀವು ಅದು ಮಾಡಲ್ಲ ಇನ್ನು ಮಾಡಲ್ಲ ಅಂತ ನಮ್ಮ ಮೇಲೆ ಸಿಟ್ಟಾಗ್ತಾಳೆ ನೋಡೆ ಗುಂಡಮ್ಮ. ನಿನ್ನ ಗಂಡಿಗೆ ಹೇಳ್ಬೇಕು ಲತ್ತಮ್ಮ. ಗನ್ವಾಗಿ ಕೊಡಿದ್ರು ಮೂವರಾಗಂಗೆ ಇದ್ದಾನೆ. ಹಂಗೆ ಕ್ವಾಣಗೆ ತಿಂದು ಅವ್ನು ಕೇಳೋದ ನೀನು ನಿಮ್ಮ ಅಮ್ಮಗೆ ಹೇಳ್ತೀಯಲ್ಲೇ. ಹೋಗ್ತೀನಿ ತಡಿ ಹಂಗೆ ಮಾಡ್ತಿರೋದು ಕೈಯ ಬತ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಬಿಸಿಲಂಗೆ ಉರಿತೈತಿ. ನಮಗೆ ಬಿಸಿಲ ಬದುಕು ಮಾಡೋಕ್ಕೂ ಆಗಲ್ಲ. ನಮ್ಮ ಅಮ್ಮ ನೋಡಿದ್ರೆ ಬಿದ್ದು ಸೊಂಟ ನೋವು ಮಾಡ್ಕೊಂಡೈತಿ. ನಮ್ಮ ಅಪ್ಪನ ಕೈಲೂ ಆಗಲ್ಲ. ನಮ್ಮನು ನನ್ನ ಗಂಡ ಬಾರಪ್ಪ ಹೊಲ್ತಕ್ಕೆಂತ ಹೇಳಿ ಬಂದಿದ್ದೀನಿ. ಬರ್ದಂಗೆ ಹತ್ತ ಕೂಕಣ್ಣು ಏನು ಇಂಥರನ್ನ ಕಟ್ಕೊಂಡು ಹೆಂಗಪ್ಪ ಮಾಡೋದು ಅಮ್ಮಂಗಾಗೈತಿ. ನಾವು ಅವ್ರಿಗೆ ಅದು ಬದ್ದಂಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಮಾಡ್ತಿದ್ರೆ ನೋಡ್ರಿ ಹೆಂಗೆ ನಮ್ಮ ಮನೆ ಬಾರ. ಅವ್ರಿಗೇನು ಹೆಂಗೆ ಕೆಲಸ ಐತಿ. ಇವಾಗ ಅವ್ರಿಗೆ ಒಳ್ಳೇದು ಹೊಲನೆಲ್ಲ ಗೇಸಿ ಹಂಗೆ ಮಾಡ್ತಾಳೆ ಬಿಡು ಅಂತ ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.